ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಹಿಂದಿನ ಸಂಚಿಕೆಯಲ್ಲಿ ನಾವು ಮೂರನೇ ಅಧ್ಯಾಯ ಕರ್ಮಯೋಗ ಇದನ್ನು ನೋಡ್ತಾ ಹೋಗೋಣ. 2 ಶ್ಲೋಕಗಳನ್ನು. ಹಿಂದೆ ಸಾಂಖ್ಯಯೋಗ ಆಯಿತು. ಮೊದಲನೇದು ಅರ್ಜುನ ವಿಷಾದ ಯೋಗ. ಅರ್ಜುನನಿಗೆ ವಿಷಾದ ಉಂಟಾಗತ್ತೆ. ಯಾಕೆ ನಾನು ಈ ಯುದ್ಧ ಮಾಡಬೇಕು, ಯಾರಿಗೋಸ್ಕರ ನಾನು ಯುದ್ಧ ಮಾಡಬೇಕು, ಯಾರಿಗೋಸ್ಕರ ನಾನು ಯುದ್ಧ ಮಾಡಿ ಗೆಲ್ತೀನೋ, ಯುದ್ಧದ ಕಡೆಯಲ್ಲಿ ಅವರೆಲ್ಲ ಇರ್ತಾರೋ ಇರಲ್ವೋ, ನನಗೆ ಯಾಕೆ ಈ ಯುದ್ಧ, ಇಷ್ಟೊಂದು ಬಂಧುಗಳನ್ನು ಸ್ವಬಾಂಧವರನ್ನು ಕಳ್ಕೊಂಡು ನಾನು ಗಳಿಸೋದಾದರೂ ಏನಿದೆ ಅಂತ ಯೋಚನೆ ಮಾಡ್ದ ಮೊದಲನೇ ಅಧ್ಯಾಯದಲ್ಲಿ. ಅದಕ್ಕೆ ಕೃಷ್ಣ ಸಾಂಖ್ಯಯೋಗದಲ್ಲಿ ಒಂದು ಸ್ವಲ್ಪ ಕೂಲಂಕುಷವಾಗಿ ಹೇಳ್ತಾ ಬಂದರು. ಏನಪ್ಪ, ನೀನು ಯಾಕೆ ಯುದ್ಧ ಮಾಡಬೇಕು, ನೀನು ಯಾತಕ್ಕೋಸ್ಕರ ಯುದ್ಧ ಮಾಡಬೇಕು, ಧರ್ಮಕ್ಕೋಸ್ಕರ ಯುದ್ಧ ಮಾಡಬೇಕು, ಯಾವುದೇ ಫಲಾಪೇಕ್ಷೆಗಳನ್ನು ಇಟ್ಕೋಬೇಡ. ನೀನು ನಿನ್ನ ಧರ್ಮನೇ ಯುದ್ಧ ಮಾಡೋದು. ನೀ ಕ್ಷತ್ರಿಯ, ನೀ ಯುದ್ಧ ಮಾಡಲೇಬೇಕು. ಈಗ ಯುದ್ಧ ಶುರುವಾಗೋಗಿದೆ. ಇಂಥ ಸಮಯದಲ್ಲಿ ನೀನು ನೋಡೋದ್ರೆ ನಿನ್ನನ್ನೆಲ್ಲ ಹೇಳಿ ಅನ್ಕೋತಾರೆ. ಆದ್ದರಿಂದ ನೀನು ಯುದ್ಧ ಮಾಡಲೇಬೇಕು. ಮತ್ತು ಪಂಚೇಂದ್ರಿಯಗಳು, ಮನಸ್ಸನ್ನು ಹೇಗೆ ನಿಗ್ರಹಿಸಬೇಕು, ಸಮತ್ವ ಅಂದ್ರೇನು, ಸಮತ್ವವನ್ನು ಹೇಗೆ ಸಾಧಿಸಬೇಕು, ಸುಖ ದುಃಖಗಳಲ್ಲಿ ಲಾಭ ಅಲಾಭಗಳಲ್ಲಿ ಹೇಗೆ ಸಮತ್ವವನ್ನು ಸಾಧಿಸಬೇಕು ಅಂತ ಎಲ್ಲ ಶ್ರೀಕೃಷ್ಣ ಹೇಳ್ತಾ ಹೋದ. ಇದು ಹೇಳಿ ಮುಗಿಸಿದ ಮೇಲೆ ಅರ್ಜುನನಿಗೆ ಇನ್ನೂ ಕೆಲವು ಪ್ರಶ್ನೆಗಳು. ನಾವು ಯಾವಾಗ ಒಬ್ಬ ಟೀಚರು ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾನೋ, ಗುರುಗಳು ವಿದ್ಯಾರ್ಥಿಗಳಿಗೆ ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ಕೆಲವೊಂದು ಪ್ರಶ್ನೆಗಳು ಬರ್ತಾನೇ ಹೋಗುತ್ತೆ. ಹಾಗೆಯೇ ಅರ್ಜುನನಿಗೆ ಈಗ ಕೆಲವು ಪ್ರಶ್ನೆಗಳು ಬಂದಿದೆ. ಅದನ್ನು ಕರ್ಮಯೋಗದಲ್ಲಿ ಶುರು ಮಾಡ್ತಾನೆ. ಅರ್ಜುನ ಏನಪ್ಪ ಹೇಳ್ತಾನೆ ಅಂದರೆ, ಜಾಯಸಿ ಚೇತ್ಕರ್ಮಣಸ್ತೆ ಮಥಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಅಂತ ಹೇಳ್ತಾನೆ. ಅಂದರೆ ಜನಾರ್ದನ ಅಂತ ಕರೀತಾನೆ. ಇಲ್ಲೇನು ಹೇಳ್ತಾನೆ ಅಂದರೆ, ನೀನು ಹೇಳ್ತಾ ಇದೆಯಾ ಕರ್ಮಕ್ಕಿಂತ ಬುದ್ಧಿ ಹೆಚ್ಚೋ ಅಥವಾ ಬುದ್ಧಿಗಿಂತ ಕರ್ಮ ಹೆಚ್ಚೋ, ನನಗೆ ಹೆಂಗೆ ಅಂತ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ನನಗೆ ಒಂದು ಸ್ವಲ್ಪ ದ್ವಂದ್ವ ಇದೆ ಅಂತ ಹೇಳ್ತಾನೆ. ಈ ಕೃಷ್ಣ ಹೇಳ್ದ, ನೀನು ಸಮತ್ವದಲ್ಲಿ ಇರಬೇಕು, ಯಾವಾಗಲೂ ಒಂದೇ ರೀತಿಯಲ್ಲಿ ನೋಡಬೇಕು, ಸುಖ ದುಃಖವನ್ನು ಒಂದೇ ರೀತಿಯಲ್ಲಿ ನೋಡಬೇಕು ಅಂತ ಹೇಳ್ದ. ಮತ್ತು ಬುದ್ಧಿಯಗೆ ಶರಣಾಗು ಅಂತ ಹೇಳ್ದ. ನಿನ್ನ ಬುದ್ಧಿ ಹೇಗೆ ಹೇಳುತ್ತೋ ಹಾಗೆ ಕೇಳು, ನಿನ್ನ ಪಂಚೇಂದ್ರಿಯಗಳಿಂದ ಹೇಗೆ ಹೇಳುತ್ತೋ ಹಾಗೆ ಕೇಳಬೇಡ ಅಂತ ಶ್ರೀಕೃಷ್ಣ ಹೇಳಿದ್ದ. ಅದಕ್ಕೆ ಅರ್ಜುನ ಕೇಳ್ತಾನೆ, ಹೇಗೆ ನಾನು ಬುದ್ಧಿನೇ ಹೆಚ್ಚು ಅಂದ್ಕೊಳ್ಳ, ಹಾಗಾದರೆ ನನ್ನ ಕೆಲಸಕ್ಕಿಂತ ಬುದ್ಧಿನೇ ಹೆಚ್ಚು ಅಂತ ಅಂದ್ಕೊಳ್ಳ, ಏನು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದನ್ನೇ 2ನೇ ಶ್ಲೋಕದಲ್ಲಿ ಮುಂದುವರಿಸ್ತಾ ಅರ್ಜುನ ಕೇಳ್ತಾನೆ, ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಂ ಅಂತ ಹೇಳ್ತಾನೆ. ಅಂದರೆ ನನಗೆ ನಿಜವಾಗ್ಲೂ ಒಂಥರ ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದೆ. ಯಾವುದು ಮುಖ್ಯ? ನಾನು ಈಗ ಸಮತ್ವದಲ್ಲಿರಬೇಕು ಅಂದರೆ, ಕರ್ಮ ಮಾಡದೇ ಇದ್ದರೆ ನಾನು ಯಾವಾಗಲೂ ಸಮತ್ವದಲ್ಲೇ ಇರ್ತೀನಿ. ನಾನು ಯಾಕೆ ಈ ಕರ್ಮ ಮಾಡೋಕ್ಕೆ ಹೋಗಲಿ, ಕೆಲಸ ಮಾಡೋಕ್ಕೆ ಹೋಗಲಿ? ಕೆಲಸ ಮಾಡದೇನೆ ಇದ್ದುಬಿಟ್ರೆ ನಾನು ಯಾವಾಗಲೂ ಸಮತ್ವದಲ್ಲಿರ್ತೀನಿ, ಅಲ್ಲಿ ಲೆಕ್ಕಾಚಾರಗಳು ಬರೋದೇ ಇಲ್ಲ. ಆದರೆ ಕೆಲಸ ಮಾಡಿದ್ರೇ ಎಲ್ಲ ಲೆಕ್ಕಾಚಾರಗಳು ಶುರುವಾಗುತ್ತೆ. ಹಾಗಾದರೆ ಜ್ಞಾನಿಯಾದವನು ಕೆಲಸನೇ ಮಾಡದೆ ಹೋದರೆ ಸರಿನಾ? ಇದು ಹೇಗೆ? ಇದನ್ನು ಕರೆಕ್ಟಾಗಿ ನಿಶ್ಚಯಿಸಿ ನನಗೆ ಹೇಳು ಅಂತ ಶ್ರೀಕೃಷ್ಣನ ಅರ್ಜುನ ಕೇಳ್ಕೊತಾನೆ. ಅಂದರೆ ಏನಪ್ಪ ಅಂದರೆ, ಈಗ ನಾವು ಬೀದಿಲಿ ಹೋಗ್ತಾ ಇದ್ರೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಆದರೆ ಯಾರಾದರೂ ನಮ್ಮನ್ನು ಕೆದಕ್ಕೊಂಡು ಜಗಳಕ್ಕೆ ಬಂದಾಗ ನಮಗೆ ಶುರು ಆಗುತ್ತೆ, ಏನು ಮಾಡಬೇಕು, ಜಗಳ ಮಾಡಬೇಕಾ ಏನು ಅಂತ ಶುರು ಆಗುತ್ತೆ. ಅದನ್ನೇ ಕೃಷ್ಣನ ಕೇಳ್ತಾ ಇದ್ದಾನೆ. ಕರ್ಮವನ್ನೇ ಮಾಡೋದು ನಿಲ್ಲಿಸ್ಬಿಟ್ರೆ, ನಮ್ಮ ಪಾಡಿಗೆ ನಾವು ಇದ್ದುಬಿಟ್ರೆ ಆವಾಗ ಈ ಒಂದು ದ್ವಂದ್ವ, ಈ ಒಂದು ಇದು ಬರೋದೇ ಇಲ್ವಲ್ಲ. ಯಾಕೆ ನಾನು ಅದನ್ನೇ ಮಾಡಬಾರ್ದು? ಈಗ ನಾನು ಯುದ್ಧನೇ ಮಾಡದೇ ಇದ್ದರೆ ನನಗೇನು ಸೋಲು ಗೆಲುವು ಏನು ಇರೋದೇ ಇಲ್ಲ, ಏನು ಬರೋದೇ ಇಲ್ಲ ನಮಗೆ. ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯುದ್ಧ ಮಾಡಿದ್ರೆ ಸೋಲು ಅಥವಾ ಗೆಲುವು, ಯುದ್ಧನೇ ಮಾಡದೆ ಹೋದರೆ
ಎಲ್ಲ ಒಂದೇನೆ. ಆದ್ದರಿಂದ ಇದು ನನಗೆ ಒಂದು ಸ್ವಲ್ಪ ತೊಂದರೆ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ ಸರಿಯಾಗಿ. ನೀ ಸಮತ್ವದಲ್ಲಿ ಮಾಡುವಂತೀಯ, ನಿನ್ನ ಬುದ್ಧಿಗೆ ನಿನ್ನ ಪಂಚೇಂದ್ರಿಯಗಳನ್ನು ಬುದ್ಧಿಯ ವಶದಲ್ಲಿಟ್ಕೊಂಡು ಮಾಡು ಅಂತ ಹೇಳ್ತೀಯ. ಈಗ ಹೇಳಬೇಕಾದ್ರೆ ಈಗ ಯಾಕೆ ನಾವು ಇದನ್ನು ಮಾಡಬೇಕು ಮಾಡ್ದೇ ಸುಮ್ಮನೆ ಇದು ಬಿಡಬಹುದಲ್ವಾ? ನನಗೆ ತುಂಬ ಇದರಿಂದ ದ್ವಂದ್ವ ಇನ್ನೂ ಜಾಸ್ತಿ ಆಗ್ತಾ ಇದೆ, ಇದನ್ನು ಒಂದು ಸ್ವಲ್ಪ ಬಿಡಿಸಿ ಹೇಳು ಅಂತ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ಕೊತಾನೆ. ಅದಕ್ಕೆ ಶ್ರೀಕೃಷ್ಣ ಕರ್ಮಯೋಗದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈಗ ಜ್ಞಾನದ ಬಗ್ಗೆ ಹೇಳಿದರು, ಸಂಖ್ಯೆಗಳ ಬಗ್ಗೆ ಹೇಳಿದರು, ಯಾವ್ಯಾವುದನ್ನು ನೀನು ಎಷ್ಟೆಷ್ಟು ಅಂತ ಹೇಳಿದ್ರು. ಈಗ ಕರ್ಮಯೋಗ, ಕರ್ಮ ಸಿದ್ಧಾಂತ, ಅದ್ರ ಬಗ್ಗೆ ಶ್ರೀಕೃಷ್ಣ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಇದನ್ನು ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.